ನಮಗೆ ಯಾರು ವಿದ್ಯೆಯನ್ನು ಕಲಿಸಿದಾರ ಆ ಗುರುಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದು, ಬಡವರನ್ನು ಗುರುತಿಸಿ ಅವರಿಗೆ ಏನಾದರೂ ಕೊಡ್ಬೇಕನ್ನುವಂತ ಒಂದು ತುಡಿತ ಇತ್ತು. ಇಂಥ ಒಂದು ಸಂಘಟನೆ ಪ್ರತಿಯೊಂದು ಕಡೆಯಲ್ಲಿ ನಡೀತಾ ಇರಬೇಕು. ಹಿಂದೂ ಸಮಾಜಕ್ಕಾಗಿ ಪ್ರತಿಯೊಂದು ಯುವಕರ ದಂಡೆ ಇದರಲ್ಲಿ ಒಗ್ಗಟ್ಟು ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಸಂಘಟನೆ ಇದ್ರೇನೆ ಪ್ರತಿಯೊಂದು ಸಮಾಜಮುಖಿ ಕೆಲಸ ಮಾಡಲು ನಮಗೆ ಸಾಧ್ಯ ಆಗ್ತದೆ. ಯಾವ ಕಾರ್ಯಕ್ರಮದಲ್ಲಿ ಹೇಗೆ ನಾವು ಭಾಗಿಯಾಗಬೇಕು ಆ ತರದ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲೆ, ಅರಿತಮ್ ಕನ್ನಡಕ್ಕೆ ಸ್ವಾಗತ. ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಅಜ್ಜಿಕನ್ ಕಟ್ಟೆಯಡಿ ಈ ಒಂದು ಸಂಸ್ಥೆಯು ಸುಮಾರು 23 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದುವರಿತಾ ಇದೆ. ಅದಷ್ಟೇ ಅಲ್ಲದೆ ನಾವು ಈ ವರ್ಷದ 23ನೇ ವರ್ಷದ ಸಂಭ್ರಮದಲ್ಲಿ ನಾವು ಅವ್ರ ಜೊತೆ ಭಾಗಿಯಾಗಿದ್ದೇವೆ. ಬೆಳಗ್ಗೆ ಗಣಹೋಮ ಹಾಗೂ ಶನೇಶ್ವರ ಪೂಜೆಯನ್ನು ಪೂರೈಸಿದ್ದಾರೆ. ಅದೇ ರೀತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇಂತಹ ಸಂಸ್ಥೆಗಳು ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಸಾಧ್ಯ. ಈ ಸಂಸ್ಥೆಯ ಸ್ಥಾಪನೆ ಹೇಗಾಯ್ತು ಹಾಗೂ ಈ ಸಂಸ್ಥೆಯ ಉದ್ದೇಶ ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡು ಬರೋಣ, ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಹರಿಪ್ರಸಾದ್ ಅಂತ. ಸರ್, ನೀವೊಂದು ಮಂಜುನಾಥ್ ಫ್ರೆಂಡ್ಸ್ ಸರ್ಕಲ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ವರ್ಷ ಸಮಾಜ ಸೇವೆ, ಅದರೊಂದಿಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಡೆಸ್ತಾ ಬಂದಿರಿ. ಈ ಸಂಘಟನೆ ಪ್ರಾರಂಭ ಹೇಗಾಯ್ತು ಅಂತ? ಪ್ರಾರಂಭ ನಾನೊಂದು 7ನೇ ಕ್ಲಾಸಿನಲ್ಲಿ ಇರುವಾಗ ಸ್ಥಾಪನೆ ಮಾಡಿದಂಥ ಸಂಘ. ನಾವು ಎಲ್ಲರೂ ಸಣ್ಣವರಿರುವಾಗ ಚಿಕ್ಕ ಮಕ್ಕಳು ಸೇರಿ ಕಟ್ಟಿದಂಥ ಸಂಘ ಈ ಮಂಜುನಾಥ ಫ್ರೆಂಡ್ಸ್ ಸರ್ಕಲ್. ಈಗ 23ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ. ಆ ಕಾಲದಲ್ಲಿ ಮಕ್ಕಳಿಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ತುಂಬ ಕಷ್ಟ ಇದ್ದ ಕಾಲ. ಆವಾಗ ನಾನು ಸಹ ಅದರಲ್ಲಿ ಹಿಂದೇಟು ಬಿದ್ದಿದ್ದೆ. ಆಗಿರುವಾಗ ನನ್ನ ಜೊತೆ ಇರುವ ಮಕ್ಕಳು ಅಥವಾ ನನ್ನ ಗೆಳೆಯರು ಸ್ಟೇಜಿಗೆ ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾನೇ ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು, ಚಿಕ್ಕ ಮಟ್ಟಿನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆವು. ಅದಕ್ಕೆ ಹಿರಿಯರ ಎಲ್ಲರ ಸಹಕಾರ ದೊರೆಯಿತು. ಹಾಗಾಗಿ ಇವತ್ತು ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ 23ನೇ ವರ್ಷ ಆಚರಿಸುವಂಥ ಸುಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ಮಾಡುವಂಥ ನಿಜವಾಗಿ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಇಂಥ ಒಂದು ಸಂಘಟನೆ ಪ್ರತಿಯೊಂದು ಕಡೆಯಲ್ಲಿ ನಡೀತಾ ಇರಬೇಕು. ಯಾಕಂದ್ರೆ ನಾವು ಹಿಂದೂ ಸಮಾಜಕ್ಕಾಗಿ ಪ್ರತಿಯೊಂದು ಯುವಕರ ದಂಡೆ ಇದರಲ್ಲಿ ಒಗ್ಗಟ್ಟು ಕೆಲಸವನ್ನು ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಸಂಘಟನೆ ಇದ್ರೇನೆ ಈ ಒಂದು ಪ್ರತಿಯೊಂದು ಸಮಾಜಮುಖಿ ಕೆಲಸ ಮಾಡಲು ನಮಗೆ ಸಾಧ್ಯ ಆಗ್ತದೆ. ಆದ್ರಿಂದ ನಾನು ಈ ಒಂದು ಸಂಘಟನೆಗೆ ಒಂದು 4 ವರ್ಷದಿಂದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಬ್ಬರೊಂದು ಶ್ರಮಪಟ್ಟು ದುಡಿತಾ ಇದ್ದಾರೆ ಹಾಗೂ ಹಲವಾರು ಸಮಾಜಮುಖಿ ಕೆಲಸಗಳು ನಡೆಯುತ್ತಿರ್ತದೆ. ನಾನು ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ಗೆ ಬಂದು ಸೇರಿದಂತ 4ನೇ ವರ್ಷದಲ್ಲಿ 2 ವರ್ಷ ಕೋಶಾಧಿಕಾರಿಯಾಗಿದ್ದೆ. ಈಗ ನಾನು ಅಧ್ಯಕ್ಷ 2ನೇ ವರ್ಷ ಆಗಿ ಅಧ್ಯಕ್ಷ ಎಲ್ಲ ಮಹಿಳಾ ಅಧ್ಯಕ್ಷನಾಗಿದ್ದೇನೆ. ಅಂದ್ರೆ ನನಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ನನಗೂ ಕೆಲವು ಬಡವರನ್ನು ಗುರುತಿಸಿ ಏನಾದರೂ ಕೊಡಬೇಕು ಆ ಥರದ್ದು ನನಗೆ ತುಂಬಾ ಖುಷಿಯಾದ ಕಾರಣ. ಮತ್ತೆ ಇಲ್ಲಿ ಪ್ರತಿಯೊಂದು ಸದಸ್ಯರಾಗಿರ್ಬೋದು, ಅಧ್ಯಕ್ಷ ಕಾರ್ಯದರ್ಶಿ ಆಗಿರ್ಬೋದು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನನ್ನನ್ನು ಮುಂದುವರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಅವರು ಇದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಸಂಸ್ಥೆ ಮೂಲಕ ಎಂತಹ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಇಷ್ಟು ವರ್ಷದ ಕಾಲ? ನಾವು 6ನೇ ವರ್ಷಕ್ಕೆ ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಸ್ಥಾಪನೆಯಾಗಿ 6ನೇ ವರ್ಷಕ್ಕೆ ಶನೀಶ್ವರ ಪೂಜೆ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಂಡು ಸಂಜೆ ಹೊತ್ತು ಇದೇ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ಮೊದಲಿಗೆ ನಾವು ಮಾಡಿದಂಥದ್ದು ನಮಗೆ ಯಾರು ವಿದ್ಯೆಯನ್ನು ಕಲಿಸಿದಾರ ಆ ಗುರುಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡಿದ್ದು. ನಂತರ ಬಡವರನ್ನು ಗುರುತಿಸಿ ಅವರಿಗೆ ಏನಾದರೂ ಕೊಡಬೇಕನ್ನುವಂಥ ಒಂದು ತುಡಿತ ಇತ್ತು. ಆ ಕಾರಣದಿಂದ ಅನೇಕ ಬಡವರಿಗೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದು. ಮತ್ತು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥದ್ದು ಯೂನಿಫಾರ್ಮ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಅಥವಾ ಅವರ ಫೀಸ್ ಕಟ್ಟುವಂಥದ್ದು, ಮತ್ತು ಮರಣ ಆದ ಸಂದರ್ಭದಲ್ಲಿ ಅವರ ಮರಣ ತೆಗೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಹಣವನ್ನು, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಈ ಒಂದು 23 ವರ್ಷದಲ್ಲಿ ಮಾಡಿಕೊಂಡು ಬಂದಿದೆ. ಈಗ ರೀಸೆಂಟ್ಲಿ ಆಗಿ ನಮ್ಮ ಸಂಘದ ಅಧ್ಯಕ್ಷರಾದ ಉಮೇಶ್ ಶೆಟ್ಟಿಯವರು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಮತ್ತೆ ಈಗ ಮಹಿಳಾ ಅಧ್ಯಕ್ಷರಾಗಿ ಸರೋಜಿನಿ ಅವರ ನೇತೃತ್ವದಲ್ಲಿ ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಮುನ್ನಡೀತಾ ಇದೆ. ಇವರ ಅವಧಿಯಲ್ಲಿ ಅನೇಕ ಜನಪರ ಕೆಲಸಗಳು, ಬಡವರನ್ನು ಗುರುತಿಸಿ ಅವರಿಗೆ ಬೇಕಾದಂತಹ ಒಂದು ಆರೋಗ್ಯಕ್ಕೆ ಆಗಿರ್ಬೋದು ಅಥವಾ ಇನ್ನಿತರ ದಾನ ಧರ್ಮಗಳನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ.